Hello guys, very good morning. Welcome back to Lakshmi Lokesh YouTube ಚಾನಲ್. ಗೈಸ್ ಇವತ್ತು ಆ್ಯಕ್ಚುಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಟೈಮಿಂಗ್ಸ್ ಬಂದು ಈಗ 5 ಗಂಟೆ ಆಗಿದೆ. ಸೊ ನಾನು ಎದ್ದಿದ್ದು ಆ್ಯಕ್ಚುಲಿ 4 ಗಂಟೆಗೆ ಎದ್ದು ಮಕ್ಕಳಿಗೆ ಸ್ನಾನ ಬಟ್ಟೆ ಮನೆಯಲ್ಲೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಟ್ಟಿದ್ದೆ ರಾತ್ರಿನೇ. ಸೊ ನೋಡ್ತಿರ್ಬೋದು ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ. ಇನ್ನು ಬೆಳಗ್ಗೆ ಎದ್ದು ಮನೆಯಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸಿ ನಾವಿವತ್ತು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಗೈಸ್. ಸೊ ದೇವಸ್ಥಾನಕ್ಕೆ ಹೋಗ್ತಿರೋ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಒಂದು ಹರಕೆ ಇತ್ತು. ಯಾಕೆ ಏನು ಹರಕೆ ಅಂತೆಲ್ಲ ಮುಂದೆ ಹೋಗ್ತಾ ಶೇರ್ ಮಾಡ್ತೀನಿ. ಇನ್ನು ಇವತ್ತಿನ ಹರಕೆ ಆ್ಯಕ್ಚುಲಿ ಫುಲ್ಲು ಕಂಪ್ಲೀಟಾಗಿ ಎಲ್ಲ ಮುಗಿಸಿದ್ದೀನಿ. ಯಾವುದು ನಾವು ಅಂದ್ಕೊಂಡಿದ್ದು ಸಕ್ಸಸ್ ಆಗಿದೆ ಅಂತ ಹೋಗ್ತಾ ಶೇರ್ ಮಾಡ್ಕೊತೀನಿ. ಸೊ ಬನ್ನಿ, ಈಗ ಇನ್ನು ಬೆಳಕು ನೋಡ್ಬೋದು ಎಷ್ಟಿದೆ ಅಂತ. ನಾನು ಕೂಡ ಪೂಜೆ ಎಲ್ಲ ಮುಗಿಸಿ ಹೊರಡ್ತಾ ಇದ್ದೀನಿ. ಕತ್ತಲಾಗಿದೆ ಗೈಸ್. ಏನಂದರೆ ಏನೂ ಬೆಳಕೆಲ್ಲ ಏನೂ ಆಗೇ ಇಲ್ಲ ಗೈಸ್. ನಾವು ಕೂಡ ಹೊರಟ್ವಿ. ಆ್ಯಕ್ಚುಲಿ ತುಂಬ ಈ ಬೆಳಕು ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಇನ್ನು ಈಗ 5:15. ನಾವು ನಿನ್ನೆ ಪ್ಲ್ಯಾನ್ ಮಾಡ್ಕೊಂಡಿದ್ದು 5 ಗಂಟೆಗೆ ಮನೆ ಬಿಟ್ಟರೆ 5:15ಗೆ ಅಲ್ಲಿರಬೇಕು ಅಂತ ಅಂದ್ಕೊಂಡೆ. ಬಟ್ ಹಾಫ್ ಆನ್ ಅವರ್ ಲೇಟ್ ಆಗಿ ಹೋಗಿತ್ತು. ಈ ಬೆಳಗ್ಗೆನೇ ಎದ್ದು ಈ ಕುಳ್ಳನ್ನು ರೆಡಿ ಮಾಡಿಸೋದು. ಬೆಳಗ್ಗೆ ಪಾಪ ಬೇಗ ಎದ್ದಿದ್ದಕ್ಕೆ ಸಿಕ್ಕಾಪಟ್ಟೆ ಹತ್ಕೊಂಡಿದ್ದೆ. ಹೆಂಗೆ ಅಳ್ತಿದ್ದೆ ಋತ್ವಿಕ್? ಹೆಂಗೆ ಅಳ್ತಿದ್ದೆ ನೀನು? ಅಲ್ಲಿ ಹೇಳು, ಹೆಂಗೆ ಅಳ್ತಿದ್ದೆ? ಇನ್ನೂ ನಿದ್ದೆ ಮಂಕಲ್ಲಿದ್ದಾನೆ. ಸೊ ನಮ್ಮದು ಆ್ಯಕ್ಚುಲಿ ಒಂದು ಹರಕೆ ಇತ್ತು. 3 ಪೌರ್ಣಮಿ ಒಂದು ಬೆಟ್ಟ ಹತ್ತಿದ್ದೀವಿ ಅಂತ. ಜೇನ್ಕಲ್ ಬೆಟ್ಟ ಅರಸೀಕೆರೆ ಹತ್ರ ಇರೋದು. ಸೊ ಯಾಕೆ ಏನು ಅಂತ ದೇವಸ್ಥಾನಕ್ಕೆ ಹೋಗಿ ಬಂದು ಹೇಳ್ತೀನಿ. ಆ ಹರಕೆ ತೀರ್ಸೋಣ ಅಂತ ಹೇಳಿ ಇವತ್ತು ಹೋಗ್ತಾ ಇದ್ದೀನಿ. ಇನ್ನು ರಿತೀಕ್ಷಾ ಆ್ಯಕ್ಚುಲಿ ಹಿಂದೆ ಮಲ್ಕೊಂಬಿಟ್ಟಿದ್ದಾಳೆ, ಕಾಣಿಸಲ್ಲ. ತುಂಬ ಅಂದರೆ ತುಂಬ ಕತ್ಲಾಗಿದೆ. ಲೋಕಿ, ನಾನು, ರಿತೀಕ್ಷಾ, ಋತ್ವಿಕ್ನ ಕರ್ಕೊಂಡು ಹೋಗ್ತಾ ಇದ್ವಿ. ಇವಂದೇ ಹರಕೆ ಇರೋದ್ರಿಂದ ಇವನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೇನು ಇವನ್ನ ಹರಕೆ ತೀರ್ಸಿ ಆ್ಯಕ್ಚುಲಿ ಬಿಟ್ಬಿಟ್ಟು ಬರ್ತೀನಿ. ಇವನಿಗೋಸ್ಕರ ಒಂದು 3 ಪೌರ್ಣಮಿ ಬರ್ತೀವಿ ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಇವತ್ತು ಮೊದಲನೇ ಪೌರ್ಣಮಿ. ಲಾಸ್ಟ್ ಇಯರೇ ಮಾಡಬೇಕಿತ್ತು ನಾವು, ಬಟ್ ಮನೆ ಕಟ್ಟೋ ಬ್ಯುಸಿಲಿ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಕತ್ಲಿದೆ ಗೈಸ್. ಬ್ಲಾಗ್ ಅಷ್ಟು ನೀಟಾಗಿ ಚೆನ್ನಾಗಿ ಕಂಟಿನ್ಯೂ ಆಗೋಲ್ಲ. ಸೊ ಅಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಈಗಷ್ಟೇ ದೇವಸ್ಥಾನದ ಹತ್ರ ಬಂದ್ವಿ. ಎಷ್ಟು ಕ್ರೌಡ್ ಇದೆ ಅಂದರೆ ಕಾರ್ ಪಾರ್ಕಿಂಗ್ ನೋಡಿದ್ರೆ ನೋಡ್ತಾ ಇರ್ಬೋದು. ಈಗ 6 ಗಂಟೆಗೆ ದೇವಸ್ಥಾನದ ಹತ್ರ ರೀಚ್ ಆಗಿದ್ದೀವಿ. ಬಟ್ ಅಷ್ಟೊತ್ತಿಗೆ ಆಗಲೇ ನಾವೇ ಬೇಗ ಅಂದ್ಕೊಂಡ್ರೆ ಇಲ್ಲಿ ನೋಡಿ 5 ಗಂಟೆಯಿಂದನೇ ಕ್ರೌಡ್ ಜಾಸ್ತಿ ಆಗಿದೆ. ಎಷ್ಟು ಕಾರ್ ಬೇಗ ಪಾರ್ಕಿಂಗ್ ಇದೆ ಅಂತ ಫ್ರಂಟಿಂದ ತೋರಿಸ್ತೀನಿ ನೋಡಿ. ಗೈಸ್ ಎಷ್ಟು ಜನ ಇದ್ದಾರೆ, ಫುಲ್ಲು ಕ್ರೌಡ್ ಇದೆ. ಆ್ಯಕ್ಚುಲಿ ಈಗ ನಾವು 1 ಕಿಲೋಮೀಟ್ರ್ ದೂರದಲ್ಲಿದ್ದೀವಿ. ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ಮನೆಯಿಂದ ಆ್ಯಕ್ಚುಲಿ ಬರೀ ಕಾಯಿ ಅಷ್ಟೇ ತೊಗೊಂಡು ಬಂದಿದ್ವಿ. ಯಾಕೆಂದರೆ ಕಾಯಿ ನಮ್ಮ ತೋಟದಲ್ಲೇ ಇರುತ್ತಲ್ಲ, ಹಂಗಾಗಿ ಕಾಯಿ ಒಂದು ತೊಗೊಂಡು ಬಂದಿದ್ವಿ. ಬೇರೆ ಪೂಜೆ ಸಾಮಾನೆಲ್ಲ ಏನೂ ತೊಗೊಂಡಿರಲಿಲ್ಲ. ಹಾಗಾಗಿ ಸ್ವಲ್ಪ ತೆಂಗಿನಕಾಯಿ ಮತ್ತು ತುಳಸಿ ಹೂವು, ಕಡ್ಡಿ, ಕರ್ಪೂರ ಎಲ್ಲ ತೊಗೊಂಡು ನಾವು ಕೂಡ ದೇವಸ್ಥಾನದ ಹತ್ರ ಹೊರಟ್ವಿ. ದೇವಸ್ಥಾನದ ಹತ್ರ ನಾವು ಹೋಗೋಷ್ಟರಲ್ಲಿ ಎಷ್ಟು ಕ್ರೌಡ್ ಇದೆ ನೋಡಿ ಗಾಯ್ಸ್. ಇನ್ನು ಎಷ್ಟು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಯಾಕೆ ಬಂದಿರೋದು ಅಂತ ನಮ್ಮವ್ರು ಸ್ವಲ್ಪ ಜನ ಅನ್ಕೊಬೋದು. ಬಟ್ ಆದರೆ ನಾವು ಬಂದಿರೋ ಕಾರಣನೇ ಬೇರೆ ಗೈಸ್. ನನಗೆ ಗಂಡು ಮಗು ಆದರೆ 3 ಪೌರ್ಣಮಿ ಬಂದು ಬೆಟ್ಟ ಹತ್ತುತ್ತೀನಿ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಇವತ್ತಿನ ಹರಕೆ ತೀರಿಸ್ತಾ ಇದ್ದೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಕೆಲವ್ರು ಅನ್ಕೊಬೋದು ನಿಮಗೂ ಗಂಡು ಮಗು ಹುಚ್ಚ ಅಂತ. ಖಂಡಿತ ಆ ಥರ ಅಲ್ಲ. ಬಟ್ ನನಗೆ ಗಂಡು ಮಕ್ಕಳಾಗಿಲ್ಲ ಅಂತ ಚುಚ್ಚಿ ಮಾತಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನನಗೆ 5-6 ಅಬೋರ್ಷನ್ ಆದಾಗ ತುಂಬ ಜನ 1000 ಮಾತಾಡಿದ್ದಾರೆ. ಆ ಮಾತನ್ನೆಲ್ಲ ನಾನು ತಡ್ಕೊಂಡು ನಾನು ಎಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತಿದೆ. ಸೊ ಜನ ಏನು 1000 ಬೇಕಾದರೂ ಮಾತಾಡ್ತಾರೆ. ಹಾಗಾಗಿ ನಾನು ಕೂಡ ದೇವ್ರ ಹತ್ರ ಹರಕೆ ಮಾಡ್ಕೊಂಡಿದ್ದು, ದೇವರೇ ನನಗೂ ಕೂಡ ಒಂದು ಗಂಡು ಮಗುನ ಕೊಡು. ಗಂಡು ಮಗು ಇಲ್ಲ ಅಂದರೆ ಪ್ರಪಂಚದಲ್ಲಿ ಈ ಥರ ಎಲ್ಲ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ದೇವಸ್ಥಾನಕ್ಕೆ ಬಂದು ಹರಕೆ ಕಟ್ಕೊಂಡ್ಮೇಲೆ ನನಗೆ ಯಾವುದೇ ತೊಂದರೆ ಇಲ್ದಂಗೆ ಅಬೋರ್ಷನ್ ಆಗದಿರ ನನ್ನ ಮಗ ಹುಟ್ಟಿದ್ದು. ನಿಮಗೂ ಯಾರಿಗಾದರೂ ಈ ಥರ ಆಗಿದರೆ ಕಮೆಂಟ್ ಮಾಡಿ ಗೈಸ್. ಇನ್ನು ಫೈನಲಿ ಅಂತೂ ಇಂತೂ ರೆಸ್ಟ್ ಎಲ್ಲ ತಗೊಂಡು ನಾವಂತೂ ಜೇನ್ಕಲ್ ಬೆಟ್ಟ ಹತ್ತಿ ಕಂಪ್ಲೀಟ್ ಮಾಡಿದ್ವಿ. ಋತ್ವಿಕ್ನ ಆ್ಯಕ್ಚುಲಿ ಎಂಟೈರ್ ಬೆಟ್ಟ ಫುಲ್ಲು ಲೋಕಿ ಅದೇ ಥರ ಎತ್ಕೊಂಡೆ ಸರ್ಕಸ್ ಮಾಡಿ ಬೆಟ್ಟ ಹತ್ತದ. ಅವನಿಗೆ ಸುಸ್ತಾಗಲಿಲ್ಲ, ನನಗಂತೂ ನನ್ನ ಮಕ್ಕ ನೋಡ್ತಿರ್ಬೋದು ಯಾವ ರೇಂಜಿಗೆ ಸುಸ್ತಾಗಿದ್ದೀನಿ ಅಂತ.
ಇನ್ನು ನಾವೇನಾದರೂ ರೆಸ್ಟ್ ತೊಗೊಂಡು ಹೋಗಿಲ್ಲ ಅಂದಿದ್ರೆ ಇಷ್ಟು ಕ್ರೌಡ್ ಇರ್ತಾನೆ ಇರಲಿಲ್ಲ. ಬಟ್ ನಾನು ಹೋಗಿದ್ದ ಟೈಮ್ ನೋಡಿದ್ರೆ ಬೇಗ ಇಷ್ಟೊತ್ತಿಗೆ ದರ್ಶನನೇ ಆಗಬೇಕಾಗಿತ್ತು. ಬಟ್ ನಾನು ಕುತ್ಕೊಂಡು ಹೋಗ್ತಿದ್ದೆ, ಯಾಕೆಂದರೆ ಬ್ಯಾಕ್ ಪೇನ್ ತುಂಬ ಆಗುತ್ತೆ. ಹಾಗಾಗಿ ಸ್ವಲ್ಪ ರೆಸ್ಟ್ ತೊಗೊಂಡೇ ಹೋಗ್ತಾಯಿದ್ದೆ. ಇನ್ನು ನೋಡ್ತಾ ಇರ್ಬೋದು ಜೇನ್ಕಲ್ ಬೆಟ್ಟದಲ್ಲಿ ಆಲ್ರೆಡಿ 7 ಗಂಟೆ 6:30ಗೆ ಎಷ್ಟು ಕ್ರೌಡ್ ಇದ್ದಾರೆ ಅಂತ. ಇತ್ತೀಚೆಗಂತೂ ತುಂಬ ಬೇಗನೆ ಬೆಳಕು ಕೂಡ ಆಗುತ್ತೆ. ಇದೇ ನೀವು ಇವಾಗ ಯಾರ್ಯಾರು ನೋಡಿಲ್ವೋ ಅವರೆಲ್ಲ ನೋಡ್ಕೊಂಬಿಡಿ. ಇದೇ ಜೇನ್ಕಲ್ ಬೆಟ್ಟ ಅಂದರೆ ಇಲ್ಲೇ ಆ್ಯಕ್ಚುಲಿ ಅವ್ರು ಬಂದು ಪಾದ ಇಟ್ಟು ಹೋಗಿದ್ದಾರೆ. ಹಾಗಾಗಿ ಇದನ್ನು ಅದೇ ಪಾದಕ್ಕೆ ಪೂಜೆ ಮಾಡೋದು. ಇನ್ನು ನಾವು ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಇವತ್ತಿಂದ ಆ್ಯಕ್ಚುಲಿ ನಾವು ಇಲ್ಲಿಗೆ 3 ಸಲ ಬರಬೇಕು. ಮೊದಲನೇ ತಿಂಗಳು ಹರಕೆ ಮುಗಿಸಿದ್ದೀವಿ. ಈಗಷ್ಟೇ ದರ್ಶನ ಮುಗಿಸಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತೇಳಿ ಕುತ್ಕೊಂಡಿದ್ದೀವಿ. ಪೃಥ್ವಿ ಕಾಟ ನೋಡ್ತಿರ್ಬೋದು ನೀವು, ಇಲ್ಲಿ ಹೆಂಗೆ ಓಡ್ತಿದ್ದಾನೆ ಅಂತ ನೋಡಿ. ಏನಕ್ಕೋದು ಹಂಗೆ ತಿಂತೀಯಾ? ತಗೋ, ನಿನ್ಗೊಂದು ಬೇಕಾ? ತಗೋ. ಸೊ ತುಂಬ ಅಂದರೆ ತುಂಬ ಕ್ರೌಡ್ ಇದೆ, ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಸೊ ಇನ್ನೇನು ನಾವು ಕೂಡ ಇಳಿಬೇಕು. ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ದರ್ಶನ ಮುಗಿದ್ಮೇಲೆ ಅಂತ ಹೇಳಿ ಕುತ್ಕೊಂಡಿದ್ವಿ. 4 ಗಂಟೆಗೆ ಎದ್ದಿರೋದಕ್ಕೆ ಹೊಟ್ಟೆ ಹಸ್ತಿದೆ ಅನ್ಸುತ್ತೆ, ಅದಕ್ಕೆ ಬಾಳೆಹಣ್ಣು. ಗೈಸಿನ ಅಲ್ಲಿಂದ ಬೆಟ್ಟ ಎಲ್ಲ ಮುಗಿಸ್ಕೊಂಡು ಹತ್ತಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಸಾದ ಎಲ್ಲ ತಿಂದು ನಾವು ಕೂಡ ಬೆಟ್ಟ ಎಲ್ಲ ತುಂಬ ಸುಲಭವಾಗಿ ಇಳಿದ್ವಿ. ಬಟ್ ಆದ್ರೂ ಕೂಡ ನನಗೆ ಬ್ಯಾಕ್ ಪೇನ್ ಇರೋದ್ರಿಂದ ಸ್ವಲ್ಪ ಪೇಯ್ನ್ ಬಂತು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಇದನ್ನು ಆ್ಯಕ್ಚುಲಿ ಹುಣಸೆ ಹಣ್ಣು ಹಾಕೋದಕ್ಕೆ ತುಂಬ ದಿನದಿಂದ ಹುಡುಕ್ತಾ ಇದ್ದೆ ನಾನು. ಹೋದಾಗ ತಗೊಳ್ಳೋಣ ಅಂತ ಫೈನಲಿ ಇವತ್ತು ಕೂಡಿ ಬಂತು ನಮ್ಮ ಮನೆಗೆ ಇದನ್ನು ತೊಗೊಳೋದು. ಹುಣಸೆ ಹಣ್ಣು ಹಾಕೋಕ್ಕೆ, ಆಮೇಲೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಏನಾದರೂ ಜಜ್ಕೊಳಕ್ಕೆ ಬೇಕು ಅಂಥೇಳಿ ಒಂದು ಕಲ್ಲು ಕೂಡ ತೊಗೊಂಡೆ. ಹಾಗೆ ದೇವಸ್ಥಾನಕ್ಕೆ ಬಂದಾಗ ಇನ್ನೇನಾದರೂ ತೊಗೋಬೇಕಲ್ಲ ಅಂಥೇಳಿ ಸ್ವಲ್ಪ ಕಡಲೆಪುರಿ ಮತ್ತು ಸ್ವೀಟ್ಸು ಎಲ್ಲ ತೊಗೊಂಡು ರಿತಿಕ್ಷನ್ನು ಕೂಡ ಸ್ಕೂಲಿಗೆ ಬಿಡಬೇಕು ಅಂಥೇಳಿ ಬೆಳಗ್ಗೆನೇ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೆ. ಇನ್ನು ಹಾಗೆ ಹೋಟ್ಲಿಗೆ ಹೋಗಿ ಸ್ವಲ್ಪ ತಿಂಡಿ ಮಾಡೋಣ ಅಂಥೇಳಿ ತಿಂಡಿ ತೊಗೊಂಡ್ವಿ. ಇನ್ನು ಎಲ್ಲರೂ ಅವ್ರವ್ರಿಗೆ ಏನೇನು ಬೇಕೋ ಅದೆಲ್ಲ ತಿಂಡಿ ತಿಂದು ಡೈರೆಕ್ಟ್ ರಿತಿಕ್ಷನ್ನ ಸ್ಕೂಲ್ ಹತ್ರನೇ ಕರ್ಕೊಂಡು ಹೋದೆ. ಯಾಕಂತ ಹೇಳಿದ್ರೆ ಒಂದೊಂದು ದಿನ ಸ್ಕೂಲ್ ರಜಾ ಹಾಕ್ಸೋದೇನು ಬೇಡ ಅಂಥೇಳಿ ಮುಗಿಸ್ಕೊಂಡು ಇನ್ನು ಸ್ಕೂಲ್ ಹತ್ರ ಕರ್ಕೊಂಡೋಗಿ ಅಲ್ಲೇ ಕೂಡ ತಲೆ ಬಚ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಎಲ್ಲ ಫಸ್ಟೇ ಮನೇಲಿ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದೆ. ಸ್ಕೂಲಿಗೆ ನಾವೇ ಫಸ್ಟು, ಇನ್ನೂ ಯಾರೂ ಬಂದಿರಲಿಲ್ಲ. ಹಾಗಾಗಿ ಇನ್ನೂ ಟೈಮ್ ಇತ್ತು ಅಂಥೇಳಿ ಅವಳಿಗೆ ಅಲ್ಲೇ ರೆಡಿ ಮಾಡಿ ಅವಳ ಜೊತೆನೇ ಸ್ವಲ್ಪ ಕಾಲ ಎಲ್ಲ ಕಳೆದು ಬಂದ್ವಿ. ಇವತ್ತು ಆ್ಯಕ್ಚುಲಿ ರಿತಿಕ್ಷನ್ಗೆ ಒಂಥರ ಏನೋ ಒಂದು ಮೈಂಡ್ ಫ್ರೆಶ್ ಆಗಿದೆ. ದೇವಸ್ಥಾನಕ್ಕೆ ಅವ್ರನ್ನೂ ಹೊರಗಡೆ ಈ ಥರ ಎಲ್ಲ ಕರ್ಕೊಂಡೋಗಿ ಬಂದರೆ ಅವ್ರಿಗೂ ಒಂದು ಸಮಾಧಾನ ಆಗುತ್ತಲ್ವ. ಸೊ ಹಾಗಾಗಿ ಇನ್ನು ಅವಳು ಹೊರಡೋಣ ಅಂದ್ಕೊಂಡ್ವಿ. ಬಟ್ ಅಮ್ಮ ಇನ್ನೂ ಯಾರೂ ಬಂದಿಲ್ಲ, ನೀವು ಸ್ವಲ್ಪ ಹೊತ್ತು ನಮ್ಮ ಜೊತೆ ಇರಿ ಅಂತ ಹೇಳಿದ್ದು. ಇನ್ನು ಮಕ್ಳ ಖುಷಿಗಿಂತ ನಮಗಿನ್ನೇನು ಅಂಥೇಳಿ ನಾನು ಅವಳ ಜೊತೆ ಒಂದು ಅರ್ಧ ಅವರ್ ಇದ್ದು ಬಂದೆ. ಇನ್ನೂ ಇರು ಅಂತ ಇದ್ಲು. ಬಟ್ ನನಗೆ ಸ್ಕೂಲಿಗೆ ಅಂಗಡಿ ತೆಗಿಯೋಕ್ಕೆ ಲೇಟ್ ಆಗುತ್ತಲ್ಲ, ಹಾಗಾಗಿ ಆಟಾಡಿಸ್ತಾ ಇದ್ದಾಳೆ ಅವ್ರ ಅಕ್ಕನ. ಇನ್ನೇನು ಅವಳನ್ನು ಕೂಡ ಕ್ಲಾಸಿಗೆ ಬಿಟ್ಟು ನಾವು ಮನೆಗೆ ಹೊರಡಬೇಕು. ಒಂದು 5 ನಿಮಿಷ 10 ನಿಮಿಷ ಟೈಮ್ ಇತ್ತು ಅಂಥೇಳಿ ಅಲ್ಲಿ ನಮಗೆ ಪಾರ್ಕ್ ಎಲ್ಲ ಇಲ್ವಲ್ಲ, ಹಂಗಾಗಿ ಇಲ್ಲಿ ಅವ್ರ ಅಕ್ಕನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂತ ಆಟ ಆಡ್ತಾ ಇದ್ದಾರೆ. ಅಲ್ಲಿ ಅವರಪ್ಪ ಆಟ ಆಡಿಸ್ತಾ ಇದ್ದಾರೆ. ಸೊ ಇನ್ನೇನು ನಾವು ಕೂಡ ಹೊರಡಬೇಕು. ರಿತಿಕ್ಷಾ, ಕ್ಲಾಸಿಗೆ ಹೋಗೋಣ ಬಣ್ಣ, ಇನ್ನು ಆಗಿದೆ ಟೈಮ್. ನೋಡಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ. ಅಲ್ಲೊಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಡು. ಸೊ ಇನ್ನೇನು ಅವರು ಕೂಡ ಒಂದು 5 ನಿಮಿಷ. ಋತ್ವಿಕ್ ಆಟ ಆಡ್ತೀಯಾ? ಹೋಗೋಣ ಆಟ ಆಡ್ತೀಯಾ? ಆಟ ಆಡೋದು. ಅವರಪ್ಪ ಆಟ ಆಡಿಸ್ತಾ ಇದ್ದಾರೆ ನೋಡಿ. ಅಕ್ಕ ಇನ್ನೇನು ನಾನು ಹೋಗ್ತೀನಿ ಅಂತ ಇರಮ್ಮ, ಒಂದು 5 ನಿಮಿಷ ಅಂತ ಒಂದು ತಮ್ಮನ್ನು ಕೂಡ ಆಟ ಆಡಿಸ್ಕೊಂಡು ನಿಂತಿದ್ದಾಳೆ. ಬೆಳಗ್ಗೆ ಆ್ಯಕ್ಚುಲಿ 5 ಗಂಟೆ, ಅವರೆಲ್ಲ ಎದ್ದಿರೋದು 4:15. ನಿದ್ದೆ ಕೂಡ ಬರುತ್ತೆ. ನನ್ನ ಮಗ ನೋಡಿ ಹೆಂಗೆ ಕಿರ್ಚ್ತಾ ಇದ್ದಾನೆ, ಬಿದ್ದೋಗ್ಬಿಡ್ತೀನಿ ಅಂತ. ಕರ್ಕೊಂಬ ಸಾಕು, ಹೋಗೋಣ. ಅಲ್ಲೇ ಇರ್ತೀಯಾ? ಅಕ್ಕ ಸ್ಕೂಲಿಗೆ ಹೋಗ್ಬೇಕು, ಬಾ. ಕ್ಲಾಸ್ಗೆ ಹೋಗಿ ಬೇಗ ಕುತ್ಕೊಂಡಿರಿ, ಸೀಟೆ ಮಾಡ್ಕೊಂಡಿರಿ. ಹಾಂ ಆಯಿತಾ? ಆಟ ಆಡ್ದ ನೀನು ಋತ್ವಿ? ಆಟ ಆಡ್ದ? ಟ್ಯೂಷನ್ ಹತ್ರನೂ ಒಂದು ಪಾರ್ಕ್ ಐತೆ, ಅಲ್ಲೂ ಆಟ ಆಡ್ಬಿಡ್ತೀರ. ಸೊ ಗೈಸ್, ಇನ್ನೇನು ಇವಳನ್ನ ಕ್ಲಾಸಿಗೆ ಬಿಟ್ಟು ನಾವು ಹೊರಡಬೇಕು. ರಿತಿಕ್ಷನ್ ಸ್ಕೂಲ್ ಆ್ಯಕ್ಚುಲಿ ಇದಿರೋದು ಅರಸೀಕೆರೆ ಬೆತನಿ ಸೆಂಟ್ರಲ್ಲು. ತೋರಿಸ್ತೀನಿ ನೋಡಿ, ಪ್ಲೇ ಗ್ರೌಂಡ್ ಎಷ್ಟು ವಿಶಾಲವಾಗಿದೆ ಅಂತ ನೋಡಿ. ಇದು ಕೆಳಗಡೆ M1 M2 ಸೆಕ್ಷನ್. ಇದು M1 M2 ಅಂದರೆ ಪ್ರೀ ನರ್ಸರಿ ಅವ್ರದ್ದು, ಫಸ್ಟ್ LKG UKG.
ಇನ್ನು ಇದೇ ಪ್ಲೇ ಗ್ರೌಂಡು, ಫುಲ್ಲು ವಿಶಾಲವಾಗಿದೆ, ದೊಡ್ಡದು. ಇದು ಆ್ಯಕ್ಚುಲಿ ಕ್ಲಾಸಸ್ಸು. ಸೊ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಅಲ್ಲಿ ನೋಡ್ತಾ ಇರ್ಬೋದು. SSC ಸಿಲೆಬಸ್ ಅಂತ ಅಲ್ಲೇ ಹಾಕ್ಬಿಟ್ಟಿರ್ತಾರೆ. ಬೆತನಿ ಸೆಂಟ್ರಲ್ ಸ್ಕೂಲ್ ಅಂತ ಇದೇ ಅವರ ಸ್ಕೂಲ್. ಎಥಿಕ್ಷನ್ ಕ್ಲಾಸ್ ಆ್ಯಕ್ಚುಲಿ ಫಸ್ಟ್ ಫ್ಲೋರಲ್ಲಿ. ಗೈಸ್ ಇಲ್ಲಿ ನೋಡಿ, ಇನ್ನೊಂದು 10 ನಿಮಿಷ ಇದೆ ಮಮ್ಮಿ, ಪ್ಲೀಸ್ ಕುತ್ಕೊಂಡು ಬಿಟ್ಟೋಗಿ ಅಂತಂದ್ಲು. ಸೊ ಹಂಗಾಗಿ ಕುತ್ಕೊಂಡಿದ್ದೀನಿ. ಸೊ ಅಲ್ಲಿ ನೋಡ್ತಾ ಇರ್ಬೋದು ಲೋಕಿ ಆ್ಯಕ್ಚುಲಿ ಲಂಚ್ ಬ್ಯಾಗು ಎಲ್ಲ ತೊಗೊಂಡು ಬಂದ. ಇನ್ನೇನು ಸ್ಕೂಲ್ ಮಕ್ಕಳು ಎಲ್ಲ ಬರ್ತಾ ಇದ್ದಾರೆ, ತೋರಿಸ್ತೀನಿ ನೋಡಿ. ಸ್ಕೂಲ್ ಮಕ್ಕಳು ಎಲ್ಲರೂ ಬಂದರು. ದೀಕ್ಷಾ, ನನಗೆ ಕಾಲು ನೋವ್ತಿದೆ. ಈಗಷ್ಟೇ ಮನೆಗೆ ಬಂದೆ. ರಿದೀಕ್ಷನ್ನ ಸ್ಕೂಲಲ್ಲೇ ಬಿಟ್ಟು ಬಂದು ಮನೆಗೆ ಬೇಕಾಗಿರೋವಂಥದ್ದು ಐಟಮ್ಸ್ ತೊಗೊಂಡು ಬಂದೆ. ಇದು ಮುಂದೆ ಎಲ್ಲ ತೋರಿಸ್ತೀನಿ ರೀ. ಇದು ಆ್ಯಕ್ಚುಲಿ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ, ಉಪ್ಪಿನಕಾಯಿ ಹಾಕಿಡೋಕ್ಕೆ, ಹುಣಸೆ ಹಣ್ಣು ಹಾಕಿಡೋಣ ಅಂತ ಹೇಳಿ. ಹುಣಸೆ ಹಣ್ಣು ಇಷ್ಟು ದಿನ ಫ್ರಿಜ್ಜಲ್ಲಿ ಇಟ್ಕೊತಾ ಇದ್ದೆ. ಅದನ್ನು ತೆಗ್ದು ಹಾಕ್ಕೊಳಕ್ಕೆ ಅವಾಗವಾಗ ಕಷ್ಟ ಆಗುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಪ್ಲಾಸ್ಟಿಕ್ ಬೌಲಲ್ಲೆಲ್ಲ ಇಟ್ಕೋಬಾರ್ದು ಅಂತ ಹೇಳಿದ್ರು. ಹಾಗೆ ಇದು ತುಂಬ ದಿವಸದಿಂದ ಅಂದ್ಕೊಂಡೆ ಇದನ್ನು ಕೂಡ ಏನಾದರೂ ಚೆಚ್ಚಕ್ಕೆ ಬೇಕು ಅಂತ ಹೇಳಿ. ಬಟ್ ಅದು ಫೈನಲಿ ಇವತ್ತು ಬಂತು ಮನೆಗೆ. ಇದನ್ನು ಕೂಡ ತೊಗೊಂಡು ಬಂದೆ. ನಾವು ಪೂಜೆ ಸಾಮಾನೆಲ್ಲ ದೇವ್ರ ಮನೇಲಿಟ್ಟು. ಗೈಸ್, ಇನ್ನು ಹರಕೆ ಮಾಡಿದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನನಗೆ ತುಂಬ ಮಕ್ಕಳು ಅಬಾರ್ಷನ್ ಆಗ್ತಿತ್ತು. ಸೊ ಹಾಗಾಗಿ ಎಲ್ಲ ಹೆಣ್ಮಕ್ಳು ಹಂಗೆ ಹಿಂಗೆ ಅಂತ ತುಂಬ ಜನ ನನಗೆ ನೋವು ಮಾಡಿದರು. ಹಾಗಾಗಿ ಆ ಜೇನ್ಕಲ್ ಬೆಟ್ಟಕ್ಕೆ ಹೋಗಿ ನಾನು ಹರಕೆ ಮಾಡ್ಕೊಂಡಿದ್ದೆ. ನನಗೊಂದು ಗಂಡು ಮಗು ಕೊಟ್ಟರೆ ಆ ಗಂಡು ಮಗುನ ಕರ್ಕೊಂಡು ಬೆಟ್ಟ ಹತ್ತುತ್ತೀನಿ ಅಂತ. ಸೊ ಫೈನಲಿ ಇವತ್ತು ಬೆಟ್ಟ ಹತ್ತಿ ಹರಕೆ ತೀರಿಸಿದ್ದೀನಿ. 3 ಪೌರ್ಣಮಿ ಬರ್ತೀನಿ ಅಂದ್ಕೊಂಡಿದ್ದೆ, 2 ಪೌರ್ಣಮಿ ಇದೆ ಗೈಸ್. ಸೊ ಅರ್ಶಿನ ಕುಂಕುಮ ಕುಯ್ದಿಡು ಅಂತ ಹೇಳಿದೆ. ಲೋಕಿ ಆ್ಯಕ್ಚುಲಿ ಬಾಗಿಲಿಗೂ ಕೂಡ ನಿಂಬೆಹಣ್ಣು ಇಡ್ತಾ ಇದ್ದಾನೆ. ಪೌರ್ಣಮಿ ಅಮಾವಾಸ್ಯೆ ದಿನ ಬಾಗಿಲಿಗೆ ನಿಂಬೆಹಣ್ಣು ಇಡೋದ್ರಿಂದ ತುಂಬಾ ಒಳ್ಳೆಯದು. ಯಾಕಪ್ಪ ಅಂತ ಹೇಳಿದ್ರೆ, ನಮ್ಗೆ ಯಾರೇ ಏನೇ ಮಾಡಿಸಿದ್ರು ಕೂಡ ಅಷ್ಟು ತಗೊಳ್ಳಲ್ಲ. ಅದೇನಿದ್ರು ಅಲ್ಲೇ ವಾಸ್ಕಲ್ ಹತ್ರನೇ ಎಲ್ಲ ಹೋಗುತ್ತೆ. ಮನೆ ಒಳಗಡೆ ಎಂಥವ್ರೆ ಏನೇ ಕೆಟ್ಟದ್ದು ಬಯಸಬೇಕು ಅಂತ ಅಂದ್ಕೊಂಡ್ರೂ ಕೂಡ ಅದು ಬಯಸೋಕ್ಕಾಗಲ್ಲ. ಸೊ ಹಾಗಾಗಿ ನಿಂಬೆಹಣ್ಣು ಇಡ್ತಾ ಇದ್ದಾರೆ ನೋಡ್ಬೋದು. ಇನ್ನೇನು ನಾನು ಕೂಡ ಅಂಗಡಿಗೆ ಕೊಡ್ತೀನಿ ಗೈಸ್. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹೊಸಬ್ರಿಗೂ ಕೂಡ ಬೆಳೆಯೋ ಚಾನ್ಸ್ ಕೊಡಿ ಅಂತ ಕೇಳಿದೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್.